ವಂಚಕಿ ಐಶ್ವರ್ಯ ಗೌಡ ಅಕ್ರಮವಾಗಿ ಸಿಡಿಆರ್ ಅನ್ನು ತೆಗೆಸಿ ತನಗೆ ಆಗದವರು ಅಥವಾ ಒಂದಿಷ್ಟು ಜನರ ಸಿಡಿಆರ್ ಕರೆ ಮಾಹಿತಿಗಳನ್ನು ಅಕ್ರಮವಾಗಿ ತೆಗೆಸಿಕೊಂಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾಳೆ ವಂಚಕಿ ಐಶ್ವರ್ಯ. ಎಸಿಪಿ ಚಂದನ್ ನೇತೃತ್ವದಲ್ಲಿ ಐಶ್ವರ್ಯ ಗೌಡ ವಿಚಾರಣೆ ನಡೆಯುತ್ತೆ. ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಎಸಿಪಿ ತನಿಖಾಧಿಕಾರಿಗಳು ನೋಟಿಸ್ ಸರ್ವ್ ಮಾಡಿದ್ದಾರೆ. 2022ರ ಮಾರ್ಚ್ನಿಂದ 2024ರ ನವೆಂಬರ್ವರೆಗೂ ಹಲವು ವ್ಯಕ್ತಿಗಳ ಸಿಡಿಆರ್ ಅನ್ನು ತೆಗೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬ್ಯಾಟರಾಯನಪುರ ಠಾಣೆಯಲ್ಲಿ ಎಸಿಪಿ ಭರತ್ ರೆಡ್ಡಿನೇ ದೂರು ಕೊಟ್ಟಿರೋದು. ಪ್ರಕರಣದ ತನಿಖೆ ನಡೀತಾ ಇರುವ ಸಂದರ್ಭದಲ್ಲಿ ಬಂದಿರುವಂಥ ಹೊಸ ವಿಚಾರ. ಹಾಗಾಗಿ ಹಲವು ಇನ್ಸ್ಪೆಕ್ಟರ್ಗಳ ವಿಚಾರಣೆ ಕೂಡ ಇಲ್ಲಿ ಆಗಬಹುದು. ಯಾಕಂದರೆ ಸಿಡಿಆರ್ ತೆಗೆಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಬೇಕೇ ಬೇಕು. ಸಿಡಿಆರು ಸಾಮಾನ್ಯವಾಗಿ ನಾನು ನೀವು ಹೋಗಿ ಇಂಥವ್ರ ನಂಬರು ಇವ್ರದ್ದೊಂದು ಡೀಟೇಲ್ಸ್ ಕೊಡಿ ಅಂತಂದರೆ ಕೊಡೋದಿಲ್ಲ. ತನಿಖೆ ಸಂದರ್ಭದಲ್ಲಿ ಯಾವುದಾದ್ರೂ ಆರೋಪಿಯನ್ನು ಬಂಧನ ಮಾಡಿದಾಗ ಆ ಆರೋಪಿಯ ಕರೆ ಮಾಹಿತಿ ಅಥವಾ ಯಾರೋ ಕಾಣೆಯಾಗಿದ್ದಾರೆ ಅಥವಾ ಯಾರೋ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಂದಾಗ ಅವರ ಸಾವಿನ ತನಿಖೆ ನಡೆಸೋ ಸಂದರ್ಭದಲ್ಲಿ ಅಥವಾ ಅವರ ವಂಚನೆಯ ತನಿಖೆ ನಡೆಸೋ ಸಂದರ್ಭದಲ್ಲಿ ಅದನ್ನು ಕೇವಲ ಪೊಲೀಸರಿಗೆ ಮಾತ್ರ ಆಕ್ಸೆಸ್ ಮಾಡೋ ಅವಕಾಶ ಇರುತ್ತೆ. ಅದು ಕೂಡ ಕೋರ್ಟ್ ಥ್ರೂನೇ ಹೋಗಬೇಕು. ಅಂಥದ್ರಲ್ಲಿ ಐಶ್ವರ್ಯ ಗೌಡ ಸತತ 2 ವರ್ಷಗಳ ಕಾಲ ತನಗಾಗದವರ ಒಂದಿಷ್ಟು ಸಿಡಿಆರ್ ಅನ್ನು ತರಿಸ್ಕೊಂಡು ಯಾರ್ಯಾರ ಜೊತೆ ಮಾತಾಡ್ತಿದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಗೌಪ್ಯವಾಗಿ ಕಲೆ ಹಾಕ್ತಿದ್ದಾಳೆ ಅನ್ನೋದು ಬಹಳ ಗಂಭೀರವಾದಂಥ ಆರೋಪ. ಅದಕ್ಕೆ ಪೊಲೀಸ್ ಅಧಿಕಾರಿಗಳ ಸಹಕಾರ ಕೂಡ ಇಲ್ಲದೆ ಏನಿಲ್ಲ. ಯಾರ ಪೊಲೀಸ್ ಅಧಿಕಾರಿಗಳು, ಅದರಲ್ಲೂ ಅಧಿಕಾರಿಗಳು ಅಂತಂದರೆ ಒಬ್ಬ ಕಾನ್ಸ್ಟೇಬಲ, ಇನ್ಸ್ಪೆಕ್ಟರ ಅಥವಾ ಇನ್ನೂ ದೊಡ್ಡ ದೊಡ್ಡ ಲೆವೆಲ್ನ ಆಫೀಸರ್ಸ್ಗಳ ಈ ಐಶ್ವರ್ಯ ಗೌಡ ವಂಚನೆಗೆ ಸಹಕಾರ ಕೊಟ್ಟಂಥ ಪೊಲೀಸ್ ಅಧಿಕಾರಿಗಳು ಯಾರು ಅನ್ನೋ ವಿಚಾರಗಳು ಕೂಡ ಈ ಪ್ರಕರಣದ ವಿಚಾರಣೆಯಲ್ಲಿ ಹೊರಗಡೆ ಬರುತ್ತೆ. ಇವತ್ತು ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿ ಇವರಿಗೆ ಇದೆ. ಏನೇನು ಪ್ರಶ್ನೆಗಳು, ಏನು ಹೇಳ್ತಾರೆ ಐಶ್ವರ್ಯ ಗೌಡ, ಅದಕ್ಕೆ ತನಿಖೆ ಇವತ್ತು ಏನು ಆಗುತ್ತೆ ಇವೆಲ್ಲದರ ಬಗ್ಗೆ ಕುತೂಹಲಗಳು ಜಾರಿಯಲ್ಲಿ ಇರಬೇಕು, ನಿರೀಕ್ಷೆ ಇರಬೇಕು. ಬಿಟ್ಟರೆ ಈ ಕ್ಷಣಕ್ಕೆ ಅದು ಯಾವುದಕ್ಕೂ ಉತ್ತರ ಇಲ್ಲ. ಬಟ್ ಸಿಡಿಆರ್ ಯಾಕೆ ತೆಗೆಸಿದ್ರು ಗೊತ್ತಿಲ್ಲ. ಇವತ್ತು ಹೇಳ್ತಾರ, ಕಾದು ನೋಡಬೇಡ. ಎಸಿಪಿ ಭರತ್ ರೆಡ್ಡಿ ಈ ಪ್ರಕರಣ, ಈ ಹಿಂದಿನ ಪ್ರಕರಣ ಇತ್ತಲ್ಲ, ಡಿ.ಕೆ. ಸುರೇಶ್ ತಂಗಿ ನಾನು ಅಂತ ಹೇಳ್ಕೊಂಡು ಅಥವಾ ಚಿನ್ನಾಭರಣದ ವಿಚಾರದಲ್ಲಿ ವಂಚನೆ ಮಾಡಿರೋದು, ಬಹುಕೋಟಿ ವಂಚನೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಕೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈಕೆ ಫೋನನ್ನು ಪೊಲೀಸರು ಕಾನ್ಫಿಸ್ಕೇಟ್ ಅಂದರೆ ಸೀಸ್ ಮಾಡಿರ್ತಾರೆ. ಆ ಸೀಸ್ ಸಂದರ್ಭದಲ್ಲಿ ಮಾಹಿತಿಗಳೇನಾದರೂ ಡಿಲೀಟ್ ಆಗಿದೆಯಾ ಅಂತ ಹೇಳಿ ಅದನ್ನು ಕಾರ್ಬನ್ ಪ್ರಿಂಟಿಂಗ್ ಕೊಟ್ಟಾಗ ಅದರಲ್ಲಿರುವಂಥ ಮಾಹಿತಿಗಳನ್ನು ವಾಪಸ್ ತೆಗೆಯೋ ಸಂದರ್ಭದಲ್ಲಿ ಸಿಡಿಆರ್ ಇತ್ತು ಅನ್ನೋದು ಕೂಡ ಗೊತ್ತಾಯಿತು. ಸಿಡಿಆರ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದ್ದಂಗೆ ಎಸಿಪಿ ಭರತ್ ರೆಡ್ಡಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಬಂದು ಈ ಬಗ್ಗೆ ದೂರು ಕೊಡ್ತಾರೆ. ಸಿಡಿಆರ್ ಅನ್ನು ಅಕ್ರಮವಾಗಿ ತರಿಸ್ಕೊಂಡಿದ್ದಾರೆ ಅಂತ. ಆ ದೂರಿನ ಅನ್ವಯ ಇವತ್ತು ಎಸಿಪಿ ಭರತ್ ರೆಡ್ಡಿ ಅವರ ದೂರಿನ ಅನ್ವಯವೇ ಇವತ್ತು ಈ ವಿಚಾರಣೆ ನಡೆಯುತ್ತೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿದ್ದಾರೆ. ಹಾಜರಾಗೋ ಸಾಧ್ಯತೆಗಳು ಕೂಡ ಭಾಳ ದಟ್ಟವಾಗಿದೆ. ಬಟ್ ಅಕ್ರಮವಾಗಿ ಸಿಡಿಆರ್ ಹೀಗೆಲ್ಲ ದುರುಪಯೋಗ ಆಗುತ್ತೆ. ಯಾರೊಬ್ಬರು ಅಧಿಕಾರಿ, ಪೊಲೀಸ್ ಅಧಿಕಾರಿಗಳು ಅಷ್ಟೇ, ಯಾರೋ ದುಡ್ಡು ಕೊಟ್ಟರು, ಯಾವುದೋ ಹುಡುಗಿ ಕೇಳ್ಬಿಟ್ಲು ಅನ್ನೋ ಕಾರಣಕ್ಕೆ ಇಂಥ ಗೌಪ್ಯ ಮಾಹಿತಿಗಳನ್ನೆಲ್ಲ ಹಂಚ್ಕೊಂಡ್ರೆ ಭದ್ರತೆ ಎಲ್ಲಿಂದ? ದೇಶದ ಭದ್ರತೆ ಎಲ್ಲಿಂದ? ದೇಶದ ಭದ್ರತೆ ಆರಂಭ ಆಗೋದು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ನಿಂದನೇ ಅಲ್ವಾ? ಭಾರತದ ಪ್ರತಿಯೊಬ್ಬ ಪ್ರಜೆ ಸುರಕ್ಷಿತ ಆಗಿದ್ದರೆ ದೇಶ ಸುರಕ್ಷಿತ ಅಂತ ಅಲ್ವಾ? ಇವರು ಈ ಮಾಹಿತಿಗಳನ್ನು ತಗೊಂಡು ಏನು ಮಾಡ್ತಿದ್ರು? ಆ ಮಾಹಿತಿಗಳನ್ನು ಯಾರು ಕೊಡ್ತಿದ್ರು? ಯಾವುದಕ್ಕೆ ಬಳಕೆ ಮಾಡ್ಕೋತಿದ್ರು? ಕದ್ದಾಲಿಕೆ ಅಥವಾ ಅವರ ಮಾಹಿತಿಗಳನ್ನು ತಿಳಿಯೋದು ಇದೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ ಅಂತ ಕಾನೂನಲ್ಲೇ ಉಲ್ಲೇಖ ಇರಬೇಕಾದ್ರೆ ಐಶ್ವರ್ಯ ಗೌಡಂಗೆ ಅಷ್ಟು ಸುಲಭವಾದಂಥ ಸಪೋರ್ಟ್ ಮತ್ತು ಎಲ್ಲೋ ಇದ್ದ ಐಶ್ವರ್ಯ ಗೌಡ ಇಲ್ಲಿ ಈ ಲೆವೆಲ್ವರೆಗೆ ಬರೋದಕ್ಕೆ, ಇಷ್ಟೆಲ್ಲ ವಂಚನೆ ಮಾಡೋದಕ್ಕೆ ಸಹಕಾರ ಇಲ್ಲದೆ ಇದೆಲ್ಲ ಆಯಿತು ಅಂತಂದರೆ ಯಾರೂ ಕೂಡ ನಂಬಲ್ಲ. ಸಹಕಾರದಿಂದಲೇ ಆಗಿರೋದು. ಅದು ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅನ್ನೋ ತನಿಖೆ ನಂತರವೇ ಹೊರಗಡೆ ಬರಬೇಕಿದೆ. ಬಟ್ ಒಂದಂತೂ ಸತ್ಯ, ಐಶ್ವರ್ಯ ಗೌಡ ವಂಚನೆಯ ಜಾಲ ಏನಿದೆ ಅದು ಭಾಳ ಸಣ್ಣ ಜಾಲ ಅಲ್ಲ, ಭಾಳ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿದೆ ಅನ್ನೋದಂತೂ ಪಕ್ಕ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಸಿಡಿಆರ್ ಅನ್ನು ಪಡೆಯೋದು ಅಂತಂದರೆ ಭಾಳ ಸುಲಭ ಅಲ್ಲ. ಇವನ್ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸಿಡಿಆರ್ ಅನ್ನು ಪಡ್ಕೋಬೇಕು ಅಂತಂದರೆ ಅದಕ್ಕೆ ಆದಂಥ ಪ್ರಕ್ರಿಯೆಗಳಿರುತ್ತೆ. ಅಂಥದ್ರಲ್ಲಿ ಐಶ್ವರ್ಯಂಗೆ ಬಹಳ ಸುಲಭವಾಗಿ 2 ವರ್ಷದಿಂದ ಸಿಡಿಆರ್ ಸಿಗ್ತಾ ಇದೆ ಅಂತಂದರೆ ಈ ಪ್ರಕರಣದ ವಿಚಾರಣೆ ಯಾವ್ಯಾವ ಆ್ಯಂಗಲಲ್ಲಿ ತನಿಖೆ ಆಗ್ಬೋದು, ಯಾರ್ಯಾರು ಇಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೋಬೋದು, ಏನು ಇವತ್ತಿನ ವಿಚಾರದ ಅಪ್ಡೇಟ್ಸ್? ಹೌದು ಪ್ರಣುತ್, ಏನಂತ ಹೇಳಿದ್ರೆ ನೀವು ಹೇಳೋದಷ್ಟು ಸುಲಭ ಅಲ್ಲ ಸಿಡಿಆರ್ ಅನ್ನು ಪಡೆದುಕೊಳ್ಳುವಂಥದ್ದು. ಯಾಕಂತ ಹೇಳಿದರೆ ಯಾವುದೇ ಒಂದು ಪ್ರಕರಣದ ಗಂಭೀರತೆಯನ್ನು ಅರಿತು ಪೊಲೀಸರು
FIR ಅನ್ನು ದಾಖಲಿಸ್ತಾರೆ. FIR ಅನ್ನು ದಾಖಲಿಸಿದ ನಂತರ ಹಿರಿಯ ಅಧಿಕಾರಿಗಳ ಒಂದು ಅನುಮತಿಯನ್ನು ಪಡೆದು ತದನಂತರ ಅವರ ಒಂದು CDR ಅನ್ನು ಕೂಡ ಪಡೆದುಕೊಳ್ಬೇಕು. ಯಾಕಂತೇಳಿದ್ರೆ ಆ ಕೇಸ್ನ ಪ್ರಾಮುಖ್ಯತೆ ಇದ್ದಲ್ಲಿ ಮಾತ್ರವೇ ಪಡೆದುಕೊಳ್ಬೇಕು ವಿನಃ ಪ್ರತಿಯೊಂದು ಕೇಸ್ಗಾಗಿರ್ಬೋದು ಪ್ರತಿಯೊಂದು ವಿಚಾರಕ್ಕೂ ಕೂಡ CDR ಅನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಐಶ್ವರ್ಯ ಗೌಡ ಮಾಡಿರುವಂಥದ್ದಲ್ಲಿ ಗಮನಿಸ್ತಾ ಹೋಗೋದಾದರೆ ಸಾಕಷ್ಟು ಜನರ ಒಂದು CDR ಅನ್ನು ಪಡೆದುಕೊಂಡಿದ್ದಾಳೆ ಕಳೆದ 2 ವರ್ಷಗಳಿಂದ ಅಂತ ಹೇಳಿದರೆ ಆಕೆಗೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಜನರು ಪರಿಚಯ ನೆಂಟು ಎಲ್ಲ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾವುದೇ FIR ಕೂಡ ದಾಖಲಾಗದೆ ಆಕೆಗೆ ಬೇಕಾದಂತಹ ನಂಬರ್ಗಳ ಒಂದು CDR ಅನ್ನು ಕೂಡ ಇಲ್ಲಿ ಪಡೆದುಕೊಂಡಿದ್ದಾಳೆ. ಆ ಸಂಬಂಧಪಟ್ಟಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಕೆಯ ಸಂಪರ್ಕದಲ್ಲಿದ್ದು ಅವರು ಕೂಡ ಈಕೆ ಜೊತೆ ಒಂದು ವ್ಯವಹಾರನ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಈಗ ಕನ್ಫರ್ಮ್ ಆಗಿರುವಂಥದ್ದು. ಅದರಂತೆ ಇಬ್ಬರು ACPಗಳು ಸೇರಿದಂತೆ ಒಬ್ಬರು DCP ಅವರು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಅನುಮಾನ ಮತ್ತು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಒಂದು ACP ಚಂದನ್ ಕುಮಾರ್ ಅವರು ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅದರ ಭಾಗವಾಗಿ ಕೂಡ ಕೆಲವು ಪೊಲೀಸ್ ಅವರ ಒಂದು ಹೆಸರು ಕೂಡ ಕೇಳಿ ಬಂದಿದೆ. ಹಾಗಾಗಿ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಕೂಡ ಈಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ವಿಚಾರಣೆಗೆ ಬರಬೇಕಂತೇಳಿ ಕಳೆದ 2 ದಿನಗಳ ಹಿಂದೆ ಐಶ್ವರ್ಯ ಗೌಡ ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ರು. ಆಕೆ ಇವತ್ತು ವಿಚಾರಣೆಗೆ ಬರ್ತಾರಾ ಅಥವಾ ಇಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಗೋಲ್ಡ್ ಕೇಸ್ನಲ್ಲಿ ಕೂಡ ಈಕೆ ಕೋಟಿ ವಂಚನೆಯನ್ನು ಮಾಡಿರುವಂಥದ್ದು. ಮಾಜಿ ಸಂಸದ DK ಸುರೇಶ್ ಅವರ ಹೆಸರನ್ನು ಬಳಸಿಕೊಂಡು ಅದನ್ನು ಮಿಮಿಕ್ರಿ ಮಾಡುವಂಥ ರೀತಿಯಲ್ಲಿ ನಟ ಧರ್ಮ ಅವರನ್ನು ಕೂಡ ಈ ಪ್ರಕರಣದಲ್ಲಿ ಬಳಕೆ ಮಾಡಿಕೊಂಡಿದ್ರು. ಆದರೆ ಇದುವರೆಗೂ ಕೂಡ ಪ್ರಕರಣ ದಾಖಲಾಗಿದ್ದರಿಂದ ಕೂಡ ಧರ್ಮ ಅವರು ವಿಚಾರಣೆಗೆ ಬರಲಿಲ್ಲ. ಗೆಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೂಡ ಇಲ್ಲ. ಈಗಾಗಲೇ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಮತ್ತು ಆಕೆಯ ಪತಿಯನ್ನು ಕೂಡ ವಶಕ್ಕೆ ಪಡೆದಿದ್ರು, ಅರೆಸ್ಟ್ ಮಾಡಿದ್ರು. ಆಕೆ ಬೇಲನ್ನು ಪಡೆದುಕೊಂಡು ಹೊರಗಡೆ ಬಂದಿದ್ರು. ಈಗ CDR ಪ್ರಕರಣ ಹೊರಗಡೆ ಬರ್ತಾ ಇದ್ದಂತಹ ಈಗ ಸದ್ಯಕ್ಕೆ ಆಕೆಗೂ ಕೂಡ ಸಂಕಷ್ಟ ಎದುರಾಗಿದೆ. ಜೊತೆಗೆ ಬೇರೆ ಎಲ್ಲ ಯಾವ ರಾಜಕಾರಣಿಗಳ ಸಂಪರ್ಕದಲ್ಲಿ ಈಕೆ ಇದ್ಲು, ಪೊಲೀಸ್ ಅಧಿಕಾರಿಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡ್ಲು, ಏನೆಲ್ಲ ಒಂದು ಅಪ್ಡೇಟನ್ನು ತೆಗೆದುಕೊಳ್ತಾ ಇದ್ಲು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ಪೊಲೀಸ್ ಅಧಿಕಾರಿಗಳ ಜೊತೆ ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ಪ್ರಣೋತ್, ಎಷ್ಟರ ಮಟ್ಟಿಗೆ ಪೊಲೀಸರು ಕೂಡ ಇದರಲ್ಲಿ ಆಕೆಗೆ ಸಹಾಯ ಮಾಡಿದ್ರು, ಏನೆಲ್ಲ ಅವರು ಕೂಡ ಲಾಭಾಂಶಗಳನ್ನು ಪಡೆದುಕೊಂಡಿದ್ರು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕು. ಇದು ಎಷ್ಟು ಪ್ರಾಮಾಣಿಕವಾಗಿ ಸತ್ಯಾಂಶಗಳು ಹೊರಗಡೆ ಬರುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪ್ರಣೋತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.